ಯಹ ಅಂತಃ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ ಯತ್ ಅಖಿಲ ಶಕ್ತಿಧರಃ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರೀ ಗುರುಭ್ಯೋ ನಮಃ. ನಿನ್ನೆಯ ತನಕ ಚಿಂತನೆಯಲ್ಲಿ ನಾವು ನೋಡಿದೆವು ಏನು, ಹರಿಕಥಾಮೃತ ಸಾರ ಶಬ್ದ ಹೇಗೆ ಅನ್ವರ್ಥನಾಮ ಆಯಿತು, ಜಗನ್ನಾಥದಾಸರ ಹರಿಕಥಾಮೃತ ಸಾರ ಎನ್ನುವ ಶಬ್ದ ಆ ಹೆಸರೇ ಹೇಗೆ ಅನ್ವರ್ಥನಾಮ ಆಯಿತು ಅನ್ನೋದನ್ನು ನಾವು ನೋಡಿದೆವು. ಯಾಕೆಂದರೆ ಚಿಂತನಾತ್ ಪೂರ್ವ, ಯಾವುದೇ ಒಂದು ಚಿಂತನೆ ಮಾಡುವಕ್ಕಿಂತ ಮುಂಚೆ ಒಂದು ಸಾಮಾನ್ಯವಾಗಿ ಚಿಂತನೆ ಮಾಡುವಂಥದ್ದಿರ್ತದೆ. ಆ ಗ್ರಂಥಕ್ಕೆ ಇಟ್ಟ ಹೆಸರು, ಆ ಕೆಲಸ, ಅದರ ಸಾರ್ಥಕತೆ ನಡೀತಾ ಇದೆಯಾ ಅನ್ನೋದನ್ನು ನಾವು ನೋಡ್ತೇವೆ. ಹಾಗೆ ಹರಿಕಥಾಮೃತ ಸಾರಕ್ಕೆ ನೋಡಿದಾಗಲೂ ಕೂಡ ಅದರ ಸಾರ್ಥಕತೆ ಎಲ್ಲ ರೀತಿಯಲ್ಲಿ ಇದೆ ಅಂತನ್ನೋದನ್ನು ನಾವು ಕಂಡರು. ಜೊತೆಗೆ ಜಗನ್ನಾಥದಾಸರ ಉದ್ದೇಶದಲ್ಲಿಯೂ ಕೂಡ ಆಯುರ್ವೇದ ಇದೆ ಅಂತನ್ನೋದನ್ನು ಕೂಡ ನಾವು ನೋಡಿದೆವು. ಯಾಕೆಂದರೆ ಜಗನ್ನಾಥದಾಸರಿಗೆ ಉದ್ದೇಶವಿಲ್ಲದ್ದನ್ನು ನಾವ್ಯಾರೋ ಇಲ್ಲಿ ಕುತ್ಕೊಂಡು ಮಾತಾಡಿಕೊಂಡು ಜಗನ್ನಾಥದಾಸರು ಹೀಗೆ ಹೇಳಿದ್ದಾರೆ ಹಾಗೆ ಹೇಳಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ತದೆ. ಜಗನ್ನಾಥದಾಸರ ಉದ್ದೇಶವೂ ಆಗಿರಬೇಕದು. ಅಂದರೆ ಆ ಶಬ್ದಗಳಲ್ಲಿ ಆ ಉದ್ದೇಶ ಕಾಣ್ತಾ ಇರಬೇಕು. ಅದು ಹಾಗೆ ನಡೆದಾಗ ಮಾತ್ರ ಆ ಶಬ್ದಗಳಿಗೊಂದು ಗೌರವ ಅನ್ನೋದನ್ನು ನಿನ್ನೆ ನೋಡಿದ್ವಿ. ಹೇಗೆ ಅದು ಅನ್ವರ್ಥನಾಮ ಅಂತ ಹೇಳಿದರೆ, ಹರಿ ಅಂತ ಹೇಳಿದರೆ ಭಗವಂತ, ಹರಿಯ ಕಥಾ ಅಂದರೆ ಭಗವಂತನಿಂದ ಉಪದೇಶಿಸಲ್ಪಟ್ಟದ್ದು, ಅದೇ ಒಂದು ಅಮೃತ, ಅದರ ಸಾರ ಈ ಹರಿಕಥಾಮೃತ ಸಾರ ಅನ್ನೋದನ್ನು ನೋಡಿದ್ವಿ. ಅದರ ಆಯುರ್ವೇದ ಅರ್ಥ ಹೇಗೆ, ಇದು ವ್ಯಾಸರ ಅರ್ಥದಲ್ಲಿ ನೋಡಿದಾಗ, ಅದೇ ಆಯುರ್ವೇದದ ಅರ್ಥದಲ್ಲಿ ನೋಡಿದಾಗ ಅದು ಹೇಗೆ ಕೂಡ್ತದೆ ಅಂತಂದರೆ, ಹರಿ ಅಂತ ಹೇಳಿದರೆ ಧನ್ವಂತರಿ, ಹರತೇತಿ ಹರಿಹಿ, ಎಲ್ಲ ರೋಗವನ್ನು ಭವರೋಗ ಮೋಚಕನೇ ಅಂತ ಹೇಳಿಕೊಂಡ ಹಾಗೆ ಭವರೋಗವನ್ನು ಕಳೆಯುವವನು ಒಬ್ಬನೇ ಧನ್ವಂತರಿ, ಅವನ ಅನುಗ್ರಹದಿಂದ ರಮಾ ಬ್ರಹ್ಮಾದಿಗಳು ಅಂತ ಹೇಳಿ. ಹೀಗಾಗಿ ಹರಿ ಅಂತ ಹೇಳಿದರೆ ಆ ಹರಿ ಧನ್ವಂತರಿ, ಆ ಧನ್ವಂತರಿಯ ಕಥಾ ಅಂತ ಹೇಳಿದರೆ ಆಯುರ್ವೇದ ಗ್ರಂಥಗಳು, ಆ ಆಯುರ್ವೇದ ಗ್ರಂಥಗಳ ಧನ್ವಂತರಿಯ ಕಥೆಯ ಅಮೃತ ಏನಿದೆ, ಅಮೃತಮಯವಾಗಿರ್ತಕ್ಕಂಥ ಕಥಾ ಏನಿದೆ, ಅದನ್ನು ಹೀಗೂ ವಿಶೇಷಣವಾಗಿ ಕೊಡಲಿಕ್ಕೆ ಬರ್ತದೆ. ಆ ಅಮೃತಮಯವಾಗಿರ್ತಕ್ಕಂಥ ಕಥಾ ಏನಿದೆ ಅದರ ಸಾರ ಈ ಹರಿಕಥಾಮೃತ ಸಾರ. ಆದ್ದರಿಂದಾಗಿ ಇದೊಂದು ಅನ್ವರ್ಥನಾಮ ಇರುವಂತಹ ಗ್ರಂಥ. ಮತ್ತು ಜಗನ್ನಾಥದಾಸರಿಗೆ ವಿರುದ್ಧವಲ್ಲದ ಚಿಂತನೆಯನ್ನೇ ನಾವಿಲ್ಲಿ ಹರಿಕಥಾಮೃತ ಸಾರದಲ್ಲಿ ಮಾಡ್ತಾ ಇದ್ದೇವೆ ಅನ್ನೋದು ಸ್ಪಷ್ಟ ಆಯಿತು ನಿನ್ನೆಗೆ. ಅದರ ಮುಂದುವರಿದ ಭಾಗ ನಾವು ಪದ್ಯವನ್ನು ಚಿಂತನೆ ಮಾಡಬೇಕು. ಹರಿಕಥಾಮೃತ ಸಾರ ಶಬ್ದದ ಒಂದೊಂದು ಅಕ್ಷರವೂ ಕೂಡ, ಆ ಹರಿಕಥಾಮೃತ ಸಾರ ಶಬ್ದವೂ ಆಯಿತು, ಹರಿಕಥಾಮೃತ ಸಾರ ಸಂಪೂರ್ಣ ಗ್ರಂಥವೂ ಆಯಿತು, ಒಂದೊಂದು ಶಬ್ದವೂ ಕೂಡ, ಒಂದೊಂದು ಅಕ್ಷರವೂ ಕೂಡ ನನ್ನ ಕಣ್ಣಿಗೆ ಮಂತ್ರದಂತೆ ಕಾಣಿಸ್ತದೆ. ಪ್ರಾಯಶಃ ಎಲ್ಲರಿಗೂ ಕೂಡ, ಪಂಡಿತರಿಗೆ ಅಥವಾ ಯಾರು ಇದರ ಸಾಧನೆಗೆ ಇಳಿತಾರೆ ಎಲ್ಲರಿಗೂ ಕೂಡ ಇದೊಂದು ಮಂತ್ರವಾಗಿಯೇ ಕಾಣ್ತದೆ ಅನ್ನೋದು ಸ್ಪಷ್ಟ. ಕಾರಣ ಏನಂದರೆ, ಮಂತ್ರ ಅಂದರೆ ಯಾವುದು? ಮನನಾಥ ತ್ರಾಯತೆ ಐತಿ. ಯಾವುದರ ಚಿಂತನೆ ಮಾಡುವುದರಿಂದಾಗಿ ನಮ್ಮನ್ನು ನಾವು ಪಾರು ಮಾಡಿಕೊಳ್ಳಿಕ್ಕೆ ಆಗ್ತದೋ ಅದು ಮಂತ್ರ ಅಂತ. ಇದು ಆಚಾರ್ಯ ಮಧ್ವರೇ ಕೊಟ್ಟ ವ್ಯಾಖ್ಯಾನ ಮಂತ್ರಕ್ಕೆ. ತಂತ್ರಸಾರದಲ್ಲಿ ಆಚಾರ್ಯ ಮಧ್ವರು ಕೊಟ್ಟ ವ್ಯಾಖ್ಯಾನ ಇದು. ಅಂದರೆ ಯಾವುದರ ಚಿಂತನೆ ಮಾಡುವುದರ ಮುಖಾಂತರ ನಾವು ದಾಟಬಲ್ಲೆವು. ದಾಟಲಿಕ್ಕೆ ಇರೋದು ನಮ್ಮ ಮುಂದೆ ಇರೋದು ಒಂದೇ, ಜೀವನ ಅಲ್ಲ. ಯಾಕೆಂದರೆ ಇದು ಜೀವನ ಹುಟ್ಟಿ ಆಯಿತು, ಹುಟ್ಟುತ್ತೀವಿ ಅಂದರೆ ಸಾಯ್ತೀವಿ ಕೂಡ ಒಂದು ದಿವಸ, ಅಲ್ಲಿ ಮತ್ತು ನಾವು ಹೊಸತೇನು ಮಾಡಲಿಕ್ಕಿಲ್ಲ. ಹಾಗಾದರೆ ದಾಟಲಿಕ್ಕಿರೋದು ಯಾವುದು ಅಂತಂದರೆ ಸಂಸಾರ ಚಕ್ರ. ಇದರಿಂದ ದಾಟಲಿಕ್ಕೆ ದಾರಿ ಮಾಡ್ತಕ್ಕಂಥದ್ದು ಮಂತ್ರ ಅಂತ ಹೇಳಿ. ಆದರೆ ಹರಿಕಥಾಮೃತ ಸಾರ ಹೇಗೆ ಮಂತ್ರ ಆಯಿತು? ಯಾವ ಶಬ್ದಗಳನ್ನು ಓದುವುದರ ಮುಖಾಂತರ, ಓದುವುದರಿಂದಾಗಿ ನಮ್ಮ ಈ ಶರೀರದ
ಚಿಂತನೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯನೋ? ಆ ಶರೀರ ಚಿಂತನೆಯಿಂದ ಅದರ ಒಳಗಿರುವ ಬಿಂಬರೂಪಿ ಭಗವಂತನನ್ನು ನಾವು ಎಲ್ಲಿ ಧ್ಯಾನ ಮಾಡಲಿಕ್ಕಾಗ್ತದೋ ಅದು ಹರಿಕಥಾಮೃತ ಸಾರ, ಅದೊಂದು ಮಂತ್ರ ಅನ್ನೋದನ್ನು ನಾವು ನಿನ್ನೆ ನೋಡಿದೆವು. ಈಗ ಅದರ ಮುಂದರಿದ ಭಾಗವಾಗಿ ಆ ಪದ್ಯಗಳನ್ನು, ಆ ಮಂತ್ರಗಳನ್ನು ನೋಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಮಂಗಳಾಚರಣೆ ಮಾಡಿಕೊಂಡು ಆರಂಭ ಮಾಡೋದು ಒಂದು ವಾಡಿಕೆ. ಯಾಕೆಂದರೆ ಯಾವುದೇ ಗ್ರಂಥ ತಗೊಂಡ್ರೂ ಕೂಡ, ಯಾವುದೇ ಪ್ರವಚನ ತಗೊಂಡ್ರೂ ಕೂಡ ಮೊದಲಿಗೆ ಮಂಗಳಾಚರಣೆ ಮಾಡ್ತಾರೆ. ಮಂಗಳಾಚರಣೆ ಅಂದರೆ ಒಂದು ಶ್ಲೋಕ ಹೇಳೋದು ಅಥವಾ ಭಗವಂತನನ್ನು ಸ್ತುತಿ ಮಾಡೋದು, ಹೀಗೊಂದೇನೋ ಇರ್ತದೆ. ಜಗನ್ನಾಥದಾಸರ ಗ್ರಂಥದಲ್ಲಿ ಮಾತ್ರ ಆ ಮೊದಲನೇ ಪದ್ಯ ಇದೆಯಲ್ಲ, ನಾನು ಹೇಳ್ತಿರೋದು ಇಡೀ ಮಂಗಳಾಚರಣೆ ಸಂಧಿ ಬರೆದಿದ್ದಾರೆ, ಅದೊಂದು ಲೆಕ್ಕಾಚಾರ ಬೇರೆ. ಆದರೆ ಮೊದಲನೇ ಶಬ್ದ, ಮೊದಲನೇ ಒಂದು ಪದ್ಯ ಇದೆಯಲ್ಲ, ಅಲ್ಲಿ ಮಂಗಳಾಚರಣೆ ಇಲ್ಲ. ಬದಲಾಗಿ ಏನು ಹೇಳಿದ್ದಾರೆ? ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ. ಹರಿಕಥಾಮೃತ ಸಾರ, ಈ ಗ್ರಂಥವನ್ನು ಗುರುಗಳ ಕರುಣೆಯಿಂದ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಗುರುಗಳಿಗೆ ಸ್ತುತಿ ಮಾಡಿದ್ದಾರೆ, ಭಗವಂತನಿಗೆ ಸ್ತುತಿ ಮಾಡಲಿಲ್ಲ. ಇಲ್ಲಿ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು ಅನ್ನೋ ಥರ ಮೇಲ್ನೋಟಕ್ಕೆ ಕಾಣಿಸ್ತದೆ. ಅಂದರೆ ಜಗನ್ನಾಥದಾಸರು ಯಾವುದೇ ಮಂಗಳಾಚರಣೆ ಮಾಡದಲ್ಲೇ ಇದನ್ನು ಆರಂಭ ಮಾಡಿದ್ದಾರೇನೋ ಅನ್ನುವಂಥ ಒಂದು ಭ್ರಾಂತಿ ಬರ್ತದೆ ಇದರೊಳಗೆ. ಯಾಕೆಂದರೆ ಉಳಿದ ಮುಂದಿರುವ ಎಲ್ಲ ಪದ್ಯಗಳಲ್ಲಿಯೂ ಕೂಡ ಜಗನ್ನಾಥದಾಸರು ಭಗವಂತನ ಸ್ತುತಿಯನ್ನೇ, ವಾಯುದೇವರ ಸ್ತುತಿಯನ್ನೇ, ಬರೀ ಆ ಪರಂಪರೆಯ ಸ್ತುತಿಯನ್ನೇ ತಾರತಮ್ಯೋಕ್ತವಾಗಿ ಅವರು ವಂದನೆಯನ್ನು ಮಾಡಿದ್ದಾರೆ. ಧನ್ಯವಾದಗಳನ್ನು ಹೇಳಿ ಅವರಿಂದ ಅನುಗ್ರಹ ಪಡೆದು ಗ್ರಂಥವನ್ನು ಆರಂಭ ಮಾಡಿದ್ದಾರೆ. ಅದು ಒಂದು ಲೆಕ್ಕಾಚಾರ. ಆದರೆ ಪ್ರಸ್ತುತಕ್ಕೆ ಹರಿಕಥಾಮೃತ ಸಾರ ಅಂತ ಹೇಳಿದಾಗ ಮೊದಲನೇ ಪದ್ಯದಲ್ಲಿ ಇರಬೇಕಾದ ನಮಸ್ಕಾರ ಪೂರ್ವಕವಾಗಿರ್ತಕ್ಕಂತಹ ಚಿಂತನೆ ಇಲ್ಲ. ಇದು ಎಷ್ಟು ಸರಿ? ಇದು ಮೊದಲನೇ ಶಬ್ದ ಹರಿ ಅಂತ ಹೇಳಿ. ಹರಿ ಅಂತನ್ನೋ ಶಬ್ದವೇ ಒಂದು ದೊಡ್ಡ ಮಂಗಳಾಚರಣೆ. ಯಾವ ಶಬ್ದವನ್ನು ನೆನೆದರೆ, ಅಂದರೆ ನಾವು ಭಾಗವತಾದಿಗಳಲ್ಲಿ ಕೇಳಿದ್ದುಂಟು ಏನಂದರೆ, ನಾವು ಎಲ್ಲೋ ನೀರು ಹರಿತಾ ಇದೆ ಅಂತ ಹೇಳಿ ಹರಿ ಅಂತ ಹೇಳಿದರೆ ಅಲ್ಲಿ ಅದಕ್ಕೆ ಒಂದು ಪುಣ್ಯ ಇದೆಯಂತೆ. ಹಾಗಾದರೆ ಉದ್ದೇಶಪೂರ್ವಕವಾಗಿ, ಅನುಸಂಧಾನಪೂರ್ವಕವಾಗಿ ಮಾಡುವಂತಹ ಚಿಂತನೆಯಲ್ಲಿ ಎಷ್ಟು ಫಲ ಇರಲಿಕ್ಕೆ ಸಾಧ್ಯ? ಹಾಗಾಗಿ ಹರಿ ಅನ್ನುವಂತಹ ಮೊಟ್ಟ ಮೊದಲನೆಯ ಶಬ್ದ ಅದು ಭಗವಂತನನ್ನು ಸ್ತುತಿಸುವಂತಹ ಶಬ್ದ, ಹರಿ ಅಂತಾಯಿತು. ಮೊದಲನೇ ಶಬ್ದ ಹರಿ ಅಂತೇನೋ ಹೇಳಿದರು. ಹಾಗಾದರೆ ತಾರತಮ್ಯಯುಕ್ತವಾಗಿ ನಮಸ್ಕಾರ ಮಾಡಲೇ ಇಲ್ವಲ್ಲ ಮೊದಲಿಗೆ, ನಂತರ ಸೀದಾ ಗುರುಗಳಿಗೆ ಹೋಗಿದ್ದಾರೆ? ಹಾಗೂ ಇಲ್ಲ. ಯಾಕೆಂದರೆ ಹರಿ ಆದ ಕೂಡಲೇ ಕಥಾ ಅಂತ ಹೇಳ್ತಾರೆ. ಅದು ಹರಿಕಥಾಮೃತ ಸಾರ. ಅದರೊಳಗೇನಿದೆ? ಕಥಾ ಅಂತ ಹೇಳಿದರೆ, ಈಗಾಗಲೇ ನಿನ್ನೆ ನಾವು ಆ ಶಬ್ದದ ಅರ್ಥ ನೋಡಿದೆವು. ಕಥಾ ಅನ್ನೋದಕ್ಕೆ ವೇದ ಮತ್ತು ಎಲ್ಲ ಶಾಸ್ತ್ರಗಳು ಅಂತ ಅರ್ಥ ಆಗ್ತದೆ. ಎಲ್ಲ ಶ್ರುತಿ ತತಿಗಳಿಗೆ ಅಭಿಮಾನಿ ದೇವತೆಯಾದ ಲಕ್ಷ್ಮೀದೇವಿ ಎನ್ನುವಂತಹ ಅರ್ಥ ಕಥಾ ಎನ್ನುವ ಶಬ್ದದಿಂದ ಬರ್ತದೆ. ಹಾಗಾಗಿ ಅದು ಸ್ತ್ರೀಲಿಂಗ ಶಬ್ದವಾಗಿ ಉಳಿದಿದೆ, ಅದು ಕಥಾ ಅಂತ ಹೇಳಿ. ಹರಿಕಥಾ ಆಯಿತು, ಅಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಆಯಿತು. ಇನ್ನು ಉಳಿದಿದ್ದು ಅಮೃತ. ವಾಯುರನಿಲಂ ಅಮೃತಂ ಅಂತನ್ನುವಂತಹ ಚಿಂತನೆಯನ್ನು ನಿನ್ನೆ ನೋಡಿದೆವು. ವಾಯುದೇವರನ್ನು ಅಮೃತ ಅಂತ ಕೂಡ ಕರೆಯೋದಿದೆ. ವಾಯುದೇವರನ್ನು ಅಮೃತ ಅಂತ ಕರಿತೇವೆ ನಾವು, ವಾಯುರನಿಲಂ ಅಮೃತಂ ಅಂತ ಹೇಳೋದ್ರಿಂದಾಗಿ. ಹಾಗಾಗಿ ಹರಿ ಆಯಿತು, ಕಥಾ ಆಯಿತು, ಅಮೃತ ಆಯಿತು. ಈ ಮೂರು ಶಬ್ದಗಳು ಸೇರಿ ಪರಶುಕ್ಲತ್ರಯರಿಗೆ ಮೊಟ್ಟ ಮೊದಲಿಗೆ ನಮಸ್ಕಾರ ಮಾಡಿಯೇ ಅವರು ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಅಂದರೆ ಅವರನ್ನು 3 ಜನರನ್ನು ನೆನೆಸಿಕೊಂಡೇ ಅವರು ಮುಂದೆ ಹೋಗಿದ್ದಾರೆ ಅನ್ನೋದಿಲ್ಲಿ ಸ್ಪಷ್ಟ ಆಗ್ತದೆ. ಹರಿ, ಕಥಾ, ಅಮೃತ. ಮತ್ತು ಇವುಗಳ ಸಾರವನ್ನು ಅವರು ನಮಗೆ ಹೇಳ್ತಾ ಇದ್ದಾರೆ. ಸಾರ ಅಂತ ಹೇಳಿದರೆ ಇದನ್ನು ಯಾವ ರೀತಿಯಾಗಿ ತಗೊಳ್ಬೇಕು? ಸಾರ ಶಬ್ದದಿಂದ ಹೀಗೂ ಹೇಳಲಿಕ್ಕೆ ಬರ್ತದೆ. ಸಾರವನ್ನು ರಸ ಅಂತ ಕೂಡ ಹೇಳಬಹುದು. ರಸವೇ ಸಾರ, ಸಾರವೇ ರಸ. ಭಗವಂತನೇ ಎಲ್ಲದರ ಸಾರವೂ ಕೂಡ. ಹರಿಕಥೆ ಎನ್ನುವ ಅಮೃತದ ಸಾರವೂ ಕೂಡ ಭಗವಂತನೇ. ಹರಿ ಎನ್ನುವ ಶಬ್ದ ವಾಚ್ಯನೂ ಕೂಡ ಭಗವಂತನೇ, ಕಥಾ ಎನ್ನುವ ಶಬ್ದದಿಂದಲೂ ವಾಚ್ಯ ಕೂಡ ಭಗವಂತನೇ.
ಅಮೃತವೂ ಕೂಡ ಭಗವಂತನೇ. ಯಾಕೆ? ಕಥಾ ಅಂತ ಹೇಳಿದರೆ ಯಾರ ಮುಖದಿಂದ, ಅಲ್ಲಿ ವ್ಯಾಕರಣದಲ್ಲೊಂದು ನಿಯಮ ಇದೆ, ವಿದ್ಯಾ ತದ್ವತಾಂ ಅಭೇದ ವಿವಕ್ಷ ಅಂತ ಹೇಳ್ತಾರೆ. ಅಂದರೆ ವಿದ್ಯೆ ಮತ್ತು ವಿದ್ಯೆ ಉಳ್ಳವನಿಗೊಂದು ಅಭೇದವನ್ನು ಹೇಳ್ತಾರೆ, ವ್ಯತ್ಯಾಸವಿಲ್ಲಂತೆ. ಹೇಗೆ ಅಂತ ಉದಾಹರಣೆ ಕೊಡ್ತಾರೆ. ನಾವೀಗ ಮಾರ್ಗದಲ್ಲಿ ಹೋಗಬೇಕಾದ, ದಾರಿಯಲ್ಲಿ ಹೋಗಬೇಕಾದ್ರೆ ಒಂದಷ್ಟು ಜನ ತರಕಾರಿ ಮಾರೋರು ಇನ್ಯಾರೋ ಇರ್ತಾರೆ. ನಾವು ಅವ್ರನ್ನ ಕರಿಬೇಕಾದ್ರೆ ಯಾರು ಹೆಸರಿಟ್ಟು ಕರೆಯೋದಿಲ್ಲ ಅವ್ರನ್ನ, ತರಕಾರಿ ಬಾಯಿಲಿ ಅಂತ ಕರಿತೀವಿ ನಾವು. ಯಾರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತು ವೇದವಾಗ್ತದೋ, ಅಥವಾ ಯಾರು ವೇದವನ್ನೇ ಮಾತಾಡ್ತಾನೋ, ಯಾರ ಮಾತೇ ವೇದವೋ, ಅವನು ಕಥಾರೂಪನೇ ಆಗ್ತಾನೆ. ಹಾಗಾಗಿ ಅವನಿಗೆ ಕಥಾ ಅಂತಲೂ ಕೂಡ ಹೇಳಬಹುದು. ಇನ್ನು ಅಮೃತ ಯಾಕೆ ಅಂತ ಹೇಳಿದ್ರೆ, ಯಸ್ಯ ಮೃತಿ ನ ವಿದ್ಯತೆ ಅಂತ ಹೇಳುವಂಥದ್ದು ಒಂದು ಪ್ರಸಿದ್ಧವಾದ ಚಿಂತನೆ ಅದು. ಅಂದರೆ ಯಾರಿಗೆ ಅಂತ ಇಲ್ಲವೋ ಅವನು ಅಮೃತ ಅಂತ ಹೇಳಿ. ಆದರೆ ಯಾರ ಪದವಿಗೆ ಹೋಗುವುದರಿಂದಾಗಿ ನಮಗೆ ಅಮೃತತ್ವ ಸಿಗ್ತದೋ ಅವನು ಪದವಿಯಲ್ಲೇ ಇದ್ದವನಲ್ಲ. ಅಂದರೆ ಯಾರು ಅಮೃತತ್ವವನ್ನು ಕೊಡಬಲ್ಲನೋ ಅವನು ಅಮೃತನೇ ಆಗಿರಬೇಕು. ಹೇಗೆ ಅಂದರೆ, ಮನುಷ್ಯನಿಗೊಂದು ಕೆಟ್ಟ ಗುಣ ಇದೆ, ತನ್ನಲ್ಲಿ ಇಲ್ಲದನ್ನು ಕೊಡಲಿಕ್ಕೆ ಹೋಗ್ತಾನೆ. ಅದು ಸಾಧ್ಯನೇ ಇಲ್ಲ. ತನ್ನಲ್ಲಿ ಇರೋದನ್ನು ಮಾತ್ರ ಕೊಡಲಿಕ್ಕೆ ಸಾಧ್ಯ. ಮನುಷ್ಯ ಸದಾ ಕೋಪದಿಂದ ತುಂಬಿರೋವನಿಗೆ ಮತ್ತೊಬ್ಬರಿಗೆ ಪ್ರೀತಿಯಿಂದ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವನು ಪ್ರೀತಿಯನ್ನು ಕಂಡೇ ಇಲ್ಲ ಅವನು. ಹಾಗೆ ಯಾರು ಅಮೃತವನ್ನೇ ನೋಡಿಲ್ಲವೋ ಅವನು ಅಮೃತವನ್ನು ಕೊಡೋದಾದರೂ ಹೇಗೆ? ಹಾಗಾಗಿ ಸದಾ ಅಮೃತಮಯನಾಗಿರ್ತಕ್ಕಂಥವನು, ಆದ್ದರಿಂದಾಗಿ ಅಮೃತ. ಹರಿ, ಕಥಾ, ಅಮೃತ ಇವುಗಳ ಸಾರ ಯಾರು ಅಂದರೆ ಮತ್ತೆ ಭಗವಂತನೇ. ಅಮೃತ ಆ ಸಾರವೇ ಆಯಿತು, ಅದು ಭಗವಂತನೇ ಆಯಿತು. ಹರಿಕಥಾ ಅಮೃತ ಸಾರ ಅಂತನ್ನೋದು ಈ ರೀತಿಯಾಗಿ ಒಂದು ಅರ್ಥ ಆಗ್ತದೆ. ಇನ್ನು ಆಯುರ್ವೇದದ ದೃಷ್ಟಿಕೋನ ಇಟ್ಟುಕೊಂಡು ನೋಡಿದಾಗ ಹರಿ ಎನ್ನುವ ಶಬ್ದಕ್ಕೆ ಧನ್ವಂತರಿ ಅಂತ ನೋಡಿದ್ವಿ. ಯಾಕೆಂದರೆ ಹರಿ ಭಗವಂತನ ರೂಪಗಳಲ್ಲಿ ನಾವು ಅಭೇದವನ್ನೇ ನೋಡಬೇಕು, ಯಾವತ್ತು ಭೇದ ಚಿಂತನೆ ಮಾಡಬಾರ್ದು ಅನ್ನೋದು ಶ್ರೀಮದಾಚಾರ್ಯರ ಸಂದೇಶ. ಭೇದ ಅನ್ನೋದು ಜೀವರಲ್ಲಿ ಇದೆ, ಭಗವಂತನ ರೂಪಗಳಲ್ಲಿ ಇಲ್ಲ. ಭಗವಂತನ ರೂಪದಲ್ಲಿ ಭೇದ ಚಿಂತನೆ ಮಾಡೋದು ಕೂಡ ಒಂದು ಅಜ್ಞಾನಕ್ಕೆ ಕಾರಣ. ಅದು ಅವಿದ್ಯಾ ಪಂಚಪರ್ವಣಿಯ ಒಂದು ಅವಿಭಾಜ್ಯ ಅಂಗ ಅದು. ಹಾಗಾಗಿ ಹರಿ ಅಂತ ಹೇಳಿದರೆ ಧನ್ವಂತರಿ, ಅವನ ಕಥೆ ಆಯುರ್ವೇದ, ಅದರ ಅಮೃತ, ಹರಿಕಥೆಯ ಅಮೃತ. ಹರಿಕಥೆಯಿಂದ ಬರುವ ಅಮೃತ ಯಾವುದು ಅಂತನ್ನೋದನ್ನು ಚಿಂತನೆ ಮಾಡಬೇಕು. ಅದಕ್ಕೆ ಸುಶ್ರುತ ಸಂಹಿತೆಯ ಈ ಮಾತನ್ನು ನಾವು ನೆನಪಿಸಿಕೊಳ್ಬೇಕು. ಸುಶ್ರುತ ಧನ್ವಂತರಿಯ ಬಳಿಗೆ ಹೋಗಿ ಕೇಳ್ಕೊಳ್ತಾರೆ, ಹೇ ಭಗವನ್, ಶರೀರ ಮಾನಸಾಗಂತುಭಿರ ವ್ಯಾಧಿಭಿ ವಿವಿಧ ವೇದನಾಭಿಘಾತೋಪದ್ರತಾನ್ ಮಾನವಾನ್ ಅಭಿಸಮೀಕ್ಷ್ಯ ಮನಸ್ಸಿನ ಪೀಡಾ ಭವತಿ. ಇಲ್ಲಿ ಹೇಳ್ತಾರೆ, ನಾವು ಧನ್ವಂತರಿ ಹತ್ರ ಯಾಕೆ ಬಂದಿದ್ದೇವೆ ಅಂತ ಹೇಳಿದ್ರೆ, ನಮಗೆ ಆಯುರ್ವೇದವನ್ನು ಪಾಠ ಮಾಡಿ ಮನುಷ್ಯರು ಒದ್ದಾಡ್ತಾ ಇರೋದನ್ನು ನಮ್ಮ ಕೈಯಿಂದ ನೋಡ್ಲಿಕ್ಕಾಗ್ತಾ ಇಲ್ಲ ಅಂತ ಕೇಳ್ಕೊಳ್ತಾರೆ. ಅಲ್ಲಿ ಹೇಳ್ತಾರೆ, ಆತ್ಮನಶ್ಚ ಪ್ರಾಣಯಾತ್ರಾರ್ಥಂ, ಆತ್ಮನ ಇಹಪರಗಳ ಒಂದು ಶ್ರೇಯಸ್ಸಿಗಾಗಿ ಮತ್ತು ಕೇಳುವ ನನಗೂ ಕೂಡ ಇಹಪರದ ಶ್ರೇಯಸ್ಸಿಗಾಗಿ, ಅತ್ರಾಯತ್ತಂ ಐಹಿಕಂ ಆಮುಷ್ಮಿಕಂ ಚ ಶ್ರೇಯ ಅಂತ. ಅಂದರೆ ಈ ಚಿಂತನೆಯಲ್ಲಿ ಐಹಿಕ ಸುಖ, ಆಮುಷ್ಮಿಕ ಸುಖ ಎರಡೂ ಕೂಡ ಇದೆ. ಆದ್ದರಿಂದಾಗಿ ಇದನ್ನು ನಾನು ಚಿಂತನೆ ಮಾಡಬೇಕು, ನಿಮ್ಮಿಂದ ಕಲಿಬೇಕು ಅಂತ ಸುಶ್ರುತಾಚಾರ್ಯರು ಧನ್ವಂತರಿಯ ಬಳಿಗೆ ಬಂದು ಕೇಳ್ಕೊಳ್ಳೋದಿದೆ. ಇದು ಸುಶ್ರುತ ಗ್ರಂಥದ ಮೊಟ್ಟಮೊದಲನೇ ಅಧ್ಯಾಯದಲ್ಲೇ ಕಾಣಲಿಕ್ಕೆ ಸಿಗ್ತದೆ ನಿಮಗೆ. ಈ ಗ್ರಂಥದ ಆಧಾರವಿಟ್ಟುಕೊಂಡು ನೋಡಿದಾಗ ಹರಿಕಥೆಯಿಂದ, ಅಂದರೆ ಆಯುರ್ವೇದ ಗ್ರಂಥದಿಂದ ಬರಬಹುದಾದ ಅಮೃತ ಯಾವುದು ಅಂತ ಹೇಳಿದರೆ ಐಹಿಕ ಮತ್ತು ಆಮುಷ್ಮಿಕ ಸುಖ. ಐಹಿಕ ಸುಖ ವಸ್ತುಗಳಿಂದ ಬಂತು, ಅದಕ್ಕೆ ಅನುಗ್ರಹವು ಭಗವಂತನದ್ದೇ ಆಗಿರಬೇಕು. ಆದರೆ ಆಮುಷ್ಮಿಕ ಸುಖ ಬೇಕು ಅಂತಾದರೆ, ಪರಲೋಕದ ಅಂದರೆ ಮೋಕ್ಷಾದಿ ಸುಖ ಬರಬೇಕು ಅಂತಾದರೆ ಭಗವಂತನ ಅನುಗ್ರಹ ಬೇಕೇ ಬೇಕು. ಅದು ಅಮೃತ. ಅದು ಹರಿಕಥೆಯಿಂದ ಸಿಗುವಂತಹ ಅಮೃತ ಯಾವುದು ಅಂತ ಹೇಳಿದ್ರೆ ಮೋಕ್ಷಾದಿಗಳು. ಅದರ ಸಾರವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಅಂತ. ಅಂದರೆ ಯಾವ ಮೋಕ್ಷ ಸುಖದ ಸಾರ ಇದೆಯಲ್ಲ ಅದನ್ನು ನಾನಿಲ್ಲಿ ಬಣ್ಣಿಸ್ತಾ ಇದ್ದೇನೆ ಅಂತ ಹೇಳಿ ಹರಿಕಥಾಮೃತ ಸಾರ ಅನ್ನುವ ಮೊದಲನೇ ಶಬ್ದದಿಂದ ಜಗನ್ನಾಥದಾಸರು ಭಗವಂತನನ್ನೇ ಸ್ತುತಿ ಮಾಡ್ತಾ ಈ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಮೊದಲನೇ ಮಂತ್ರದಲ್ಲಿ, ಮೊದಲನೇ ಪದ್ಯದಲ್ಲಿ ಮಂಗಳಾಚರಣೆ ಇರಬೇಕು, ಆದರೆ ಮಂಗಳಾಚರಣೆಯನ್ನು ಮಾಡಲೇ ಇಲ್ಲ. ಮುಂದೆಲ್ಲ ಕಡೆಯಲ್ಲಿಯೂ ಕೂಡ ಬೇರೆ ದೇವತೆಗಳನ್ನು ತಾರತಮ್ಯೋಕ್ತವಾಗಿ ಹೇಳಿದ್ರೂ ಕೂಡ ಇದಾದ ನಂತರವೇ ಭಗವಂತನನ್ನು ಅವರು ಸ್ತುತಿ ಮಾಡ್ತಿರಬಹುದು. ಆದರೆ ಇಲ್ಲಿ ಈ ಕ್ಷಣದಲ್ಲಿ ಯಾಕೆ ಮಾಡಲಿಲ್ಲ ಅಂತನ್ನೋ ಸಂಶಯಕ್ಕೆ ಉತ್ತರ ಇಷ್ಟೇ, ಎಲ್ಲ ಶಬ್ದಗಳೂ ಕೂಡ ಭಗವದ್ವಾಚಿಯಾಗಿರೋದ್ರಿಂದಾಗಿ ಮತ್ತು ಆರಂಭವೇ ಹರಿ ಅಂತ ಮಾಡಿರೋದರಿಂದಾಗಿ ಇದು ಮಂಗಳಾಚರಣೆಯೇ. ಇದು ಸಾರ
ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ. ಇಲ್ಲಿ ಶರೀರತಃ ಮತ್ತು ಜ್ಞಾನ ಕೊಡುವುದರ ಮುಖಾಂತರ ಗುರುಗಳಾಗಿರ್ತಕ್ಕಂತಹ ಶ್ರೀಮದಾಚಾರ್ಯಾದಿ ಎಲ್ಲ ಗುರುಗಳನ್ನು ಅವರು ನೆನಪಿಸಿಕೊಳ್ತಾ ಆಪಾದ ಮೌಲಿ ಪರ್ಯಂತಂ ಅನ್ನುವಂಥ ಅರ್ಥದಲ್ಲಿ ಗುರುಗಳ ಅನ್ನಂತಹ ಬಹುವಚನ ಅಂತ ಶಬ್ದವನ್ನೇ ಬಳಸಿದ್ದಾರೆ. ಅದು ಗಮನಾರ್ಹ. ಯಾಕೆ ಅಂತ ಹೇಳಿದ್ರೆ ಗುರುವಿನ ಅಂತಲೂ ಹೇಳಿರಬಹುದಿತ್ತು. ಗುರು ಅಂತನ್ನೋದೇ ದೊಡ್ಡ ಸ್ಥಾನ. ಗುರುಗಳು ಅಂತ ಬಳಸಿರೋದ್ರಿಂದಲೇ ಎಲ್ಲ ಸಮಸ್ತ ಗುರುಗಳನ್ನು, ಅಂದರೆ ಈ ಆಧ್ಯಾತ್ಮಿಕ ಆದಿಶಾಸ್ತ್ರ ಗುರುಗಳು ಮತ್ತು ಅಕ್ಷರ ಕಲಿಸಿದ ಗುರುಗಳು ಎಲ್ಲರೂ ಕೂಡ ಗುರುಗಳೇ. ಆ ಎಲ್ಲ ಗುರುಗಳ ಅನುಗ್ರಹದಿಂದ. ಆದರೆ ಇಲ್ಲಿ ಯಾವುದನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಗುರುಗಳು ಅಂತ ಹೇಳಿದ್ರೆ ಶ್ರೀಮದಾಚಾರ್ಯರು ಅವರ ಅನುಗ್ರಹದಿಂದ, ಕರುಣದಿಂದ ಆಪನಿತು ಪೇಳುವೆ. ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಪರಮ ಭಗವತ್ ಭಕ್ತರು ಇದನ್ನು, ಹಾಗಾದರೆ ಬೇರೆಯವರು ಕೇಳಬಾರ್ದಾ? ಯಾರು ಭಗವಂತನ ಅತ್ಯಂತ ಅಂತರಂಗ ಭಕ್ತರೋ ಅಥವಾ ಭಗವಂತನ ಭಕ್ತರೋ ಅವರು ಮಾತ್ರ ಇದನ್ನು ಆದರದಿಂದ ಕೇಳಬೇಕು. ಹಾಗಾದರೆ ಉಳಿದವ್ರ ಕಥೆ ಏನು? ಉಳಿದವರು ಹೀಗೆ ಬಿಟ್ಟುಬಿಡಬೇಕಾ? ಆ ಶಬ್ದಗಳೇ, ಆ ಪ್ರತಿಯೊಂದು ಶಬ್ದವೇ ಸ್ವಾರಸ್ಯ ಇದರೊಳಗೆ. ಭಗವದ್ಭಕ್ತರು ಇದನ್ನು ಕೇಳ್ತಾರೆ, ಪರಮ ಭಗವದ್ ಭಕ್ತರು ಇದನ್ನು ಆದರದಿ ಕೇಳುವುದು. ಇಲ್ಲಿ ಒಂದು ಸುಂದರವಾದ ವ್ಯಾಖ್ಯಾನ ಇದೆ. ಪರಮ ಅಂದರೆ ಶ್ರೇಷ್ಠ, ಭಗವದ್ಭಕ್ತರು ಅಂತ ಹೇಳಿದ್ರೆ ಭಗವಂತನ ಭಕ್ತರು ಅಂತ. ಶ್ರೇಷ್ಠರಾದ ಭಗವದ್ಭಕ್ತರು ಅಂತಲೂ ಆಗ್ತದೆ. ಶ್ರೇಷ್ಠರೂ ಭಗವದ್ಭಕ್ತರೂ ಯಾರಿದ್ದಾರೆ ಎಲ್ಲರೂ ಕೇಳಬೇಕು ಅಂತ ಹೇಳ್ತಾರೆ. ಯಾಕೆ ಇದು ಶ್ರೇಷ್ಠರು ಅಂತ ಅನ್ನೋದನ್ನು ನಾನು ಬಿಡಿಸಿಕೊಳ್ತಾ ಇದ್ದೀನಿ ಅಂತ ಹೇಳಿದರೆ, ನೋಡಿ, ಮನುಷ್ಯನಿಗೆ ದೇಹತತ್ವ ಚಿಂತನೆಯ ಮುಖಾಂತರ ತನ್ನ ಒಳಗಿರುವ ಬಿಂಬಾನುಸಂಧಾನ, ಬಿಂಬರೂಪಿ ಭಗವಂತನನ್ನು ಕಾಣುವಂತಹ ಒಂದು ಆನಂದ ಇದೆಯಲ್ಲ, ಇದು ಎಲ್ಲರಿಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನತ್ತೆ ಶಾಸ್ತ್ರ. ತಮೋಯೋಗ್ಯ ಜೀವರಿಗೆ ನೀವು ಎಷ್ಟೇ ಒತ್ತಾಯ ಮಾಡಿರಿ ಅದು ಭಗವಂತನ ಬಗ್ಗೆ ರುಚಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಸದಾ ಭಗವದ್ವೇಷದಲ್ಲೇ ಇರುವಂಥವ್ರು. ಮೊದಲು ಶ್ರೇಷ್ಠರು. ಯಾಕೆ ಶ್ರೇಷ್ಠರು ಅಂತ ಹೇಳಿದರೆ ಭಗವಂತನ ಬಗ್ಗೆ ಕೇಳಬೇಕೆನ್ನುವ ಆಸಕ್ತಿ ಇದೆ, ಆದ್ದರಿಂದಲೇ ಶ್ರೇಷ್ಠರವರು. ಪರಮ ಭಗವದ್ಭಕ್ತರು, ಶ್ರೇಷ್ಠರಾದ ಭಗವದ್ಭಕ್ತರು, ಇದು ಹೀಗೂ ಅರ್ಥ ಆಗಲಿಕ್ಕೆ ಸಾಧ್ಯ. ಮುಂದೆ ಶ್ರೇಷ್ಠರಾದ ಭಗವದ್ಭಕ್ತರು ಅಂತ ಹೇಳಿದರೆ ಅವರೇ ಕೇಳ್ತಾರೆ, ಇನ್ನು ಉಳಿದವರು ಕೇಳಲೇಬೇಕು. ಅಂದರೆ ಭಗವದ್ಭಕ್ತರಾಗಿದ್ದುಕೊಂಡೇ ಕೇಳ್ತಾ ಇದ್ದಾರೆ. ಅಂದರೆ ಭಗವದ್ಭಕ್ತರಾಗಿದ್ದ ಮೇಲೆ ಮತ್ತಿನ್ನೊಂದು ಹೊಸ್ತನ್ನೇನು ಕೇಳೋ ಅವಶ್ಯಕತೆ ಇಲ್ಲ, ಸದಾ ಭಕ್ತಿಯಲ್ಲೇ ಇರುವಂಥವ್ರು. ಪರಮ ಭಗವದ್ ಭಕ್ತರೇ ಕೇಳ್ತಾ ಇದ್ದಾರೆ. ಈಗ ಇನ್ನು ಉಳಿದವರ ಬಗ್ಗೆ ಹೇಳಬೇಕಾ ಅನ್ನೋದು ಈ ಪ್ರಶ್ನಾರ್ಥಕವಾಗಿಯೂ ಕೂಡ ಇದನ್ನು ತಗೊಳ್ಳಿಕ್ಕೆ ಬರ್ತದೆ. ಪರಮ ಭಗವದ್ಭಕ್ತರು ಇದನ್ನು ಆದರದೆ ಕೇಳುವುದು. ಜೊತೆಗೆ ಇಲ್ಲಿ ಇನ್ನೊಂದು ಸ್ವಾರಸ್ಯದಲ್ಲಿ ನೋಡಲಿಕ್ಕೆ ಬರ್ತದೆ. ಯಾರಿಗೆ ಭಗವದ್ ಭಕ್ತಿಯಲ್ಲಿ ಆಸಕ್ತಿ ಇದೆಯೋ ಆ ಆಸಕ್ತಿಯೂ ಕೂಡ ಪರಮ ಭಗವದ್ ಭಕ್ತಿಯನ್ನೇ ಪ್ರತಿಬಿಂಬಿಸ್ತದೆ. ಹಾಗಾಗಿ ಯಾರ್ಯಾರಿಗೆ ಪರಮ ಶ್ರೇಷ್ಠನಾಗಿರುವ ಭಗವಂತನಲ್ಲಿ ಭಕ್ತಿ ಇದೆಯೋ ಆ ಪರಮ ಭಗವತ್ ಭಕ್ತರು, ಆ ಪರಮ ಭಗವತ್ ಯಾರಿದ್ದಾನಲ್ಲ, ಭಗವತ್ ಅಂತ ಹೇಳಿದ್ರೆ ಷಡ್ಗುಣೈಶ್ವರ್ಯ ಸಂಪನ್ನನಾದವ, ಆ ಪರಮ ಭಗವಂತನಲ್ಲಿ ಯಾರು ಭಕ್ತರಿದ್ದಾರೋ ಅವರೆಲ್ಲರೂ ಕೇಳಬೇಕು ಅಂತ. ಯಾರ್ಯಾರಿಗೆ ಭಕ್ತಿ ಇದೆ ಎಲ್ಲರೂ ಕೇಳ್ರಿ ಅಂತ. ಅಲ್ಲಿಗೆ ಹರಿಕಥಾಮೃತ ಸಾರವನ್ನು ನಾವು ಚಿಂತನೆ ಮಾಡಿದ್ವಿ ಆಯುರ್ವೇದದ ಮುಖಾಂತರ. ಅಂದರೆ ಆ ಹರಿಕಥಾಮೃತ ಸಾರ ಎನ್ನುವ ಶಬ್ದನೇ ಆಯುರ್ವೇದ. ಜೊತೆಗೆ ಇದಕ್ಕೆ ನಾವು ಸಂಪೂರ್ಣವಾಗಿ ಅಂದರೆ ಆಯುರ್ವೇದದ್ದೇ ಅರ್ಥವನ್ನು ಒಂದು ಕಡೆ ನೋಡಬೇಕಾಗಿದೆ. ಈಗ ನಾವು ಮೇಲ್ನೋಟದ ಅರ್ಥವನ್ನು, ಶಾಸ್ತ್ರೀಯವಾದ ಅರ್ಥವನ್ನು ನೋಡಿತ್ತು. ಇನ್ನು ಆಯುರ್ವೇದದ್ದೇ ಒಂದು ಅರ್ಥ ನೋಡಬೇಕಲ್ಲ. ಹರಿ ಅಂತ ಹೇಳಿದ್ರೆ ಈಗಾಗಲೇ ಮೊನ್ನೆ ಚಿಂತನೆ ಮಾಡ್ತಾ ನಾವು ಹೇಳಿದ್ವು, ಹರಿ, ಕಥಾ, ಅಮೃತ ಈ ಮೂರು ಶಬ್ದಗಳಿಗೆ ಹರಿ ಎನ್ನುವುದಕ್ಕೆ ಪಿತ್ತ, ಕಥಾ ಎನ್ನುವುದಕ್ಕೆ ಕಫ ಮತ್ತು ಅಮೃತ ಎನ್ನುವುದಕ್ಕೆ ವಾತ ಅನ್ನುವಂತಹ ಚಿಂತನೆಯನ್ನು ನೋಡಿದೆವು. ಹರಿ ಹೇಗೆ ಪಿತ್ತ ಆಯಿತು ಅಂತ ಹೇಳಿದ್ರೆ ಹರತೇತಿ ಹರಿಹಿ, ಯಾವುದು ಎಲ್ಲವನ್ನ ಕಳಿಯಬಲ್ಲದೋ ಅದು ಹರಿ. ಅಗ್ನಿಯೇ ಎಲ್ಲವನ್ನ ಕಳಿಯುವಂತಹದ್ದು, ಅಗ್ನಿಯನ್ನೇ ನಾವು ರಕ್ಷಣೆ ಮಾಡುವಂತಹದ್ದು. ಹಾಗಾಗಿ ಹರಿ. ಜೊತೆಗೆ ನಾವು ತಿನ್ನೋದನ್ನು ಕೂಡ ನಮ್ಮ ಶರೀರದಲ್ಲಿದ್ದುಕೊಂಡು ನಮಗೆ ಶಕ್ತಿ ಕೊಡುವಂಥದ್ದು. ಆ ಭಗವಂತ ತಾನಿದ್ದು ಎಲ್ಲವನ್ನ ತೆಗೆದುಕೊಂಡು ನಮಗೆ ಶಕ್ತಿ ಕೊಡ್ತಾನೆ ಭಗವಂತ. ಹಾಗಾಗಿ ಅದಕ್ಕೆ ಭಗವಂತನನ್ನು ಕರೆದದ್ದೇನಂತ ಹೇಳಿದ್ರೆ ರಸೋ ವೈಸ್ಸಹ, ಭಗವಂತನೇ ರಸ.
ಆ ರಸವನ್ನೇ ಪಡೆದು ಮನುಷ್ಯ ಆನಂದವನ್ನು ಪಡಿತಾನೆ ಅಂತ ಹೇಳಿ ಉಪನಿಷತ್ತುಗಳ ಮಾತು. ಹಾಗಾಗಿ ರಸಾತ್ಮಕವಾದ ಭಗವಂತನ ರೂಪವನ್ನು ಮತ್ತೆ ತಾನೇ ಒಳಗಿದ್ದುಕೊಂಡು ತಿನ್ನುವವ ಭಗವಂತ. ಅದನ್ನೇ ಗೀತೆಯಲ್ಲಿಯೂ ಕೂಡ ಕೃಷ್ಣ ಪ್ರತಿಪಾದನೆ ಮಾಡಿದ್ದು. ಅಗ್ನಿಯನ್ನು ಪ್ರತಿಪಾದನೆ ಮಾಡ್ತಾನೆ, ಯಾಕೆಂದರೆ ಅಗ್ನಿಯೇ ಪರಮಶ್ರೇಷ್ಠ. ಅಗ್ನಿಯನ್ನೇ ಪ್ರತಿಪಾದನೆ ಮಾಡ್ತಾ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ ಭಗವಂತ. ಏನು? ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ ಅಂತ ಹೇಳ್ತಾನೆ. ಪ್ರಾಣ ಮತ್ತು ಅಪಾನವಾತಗಳಿಂದೊಡಗೂಡಿ ತಾನು 4 ವಿಧವಾದ ಅನ್ನವನ್ನು ತಿಂತೇನೆ. ಖಾದ್ಯ, ಪೇಯ, ಲೇಹ್ಯ, ಚೋಷ್ಯ, ಇವೇನು 4 ವಿಧವಾದ ಅನ್ನ ಇದೆ, ಇವುಗಳನ್ನು ತಾನು ಪ್ರಾಣಾಪಾನಗಳಿಂದ ಒಡಗೂಡಿ ತಿಂತಾನೆ. ಇದು ಹೇಗೆ ಸಾಧ್ಯ ಅಂತ ಹೇಳಿದರೆ, ಇದನ್ನು ವೈಜ್ಞಾನಿಕವಾಗಿ ನೋಡೋಣ. ಪ್ರಾಣ ನಮ್ಮ ದೇಹಕ್ಕೆ ಹೋಗೋದು ನಾವು ಮೂಗಿನಿಂದ ಉಸಿರಾಡಿದರೂ ಬಾಯಿಂದ ಉಸಿರಾಡಿದರೂ ಹೋಗಬೇಕಾಗಿರೋದು ಅನ್ನನಾಳದ ದಾರಿಯಿಂದಲೇ. ಅಲ್ಲಿ ನಮಗೆ ಲಂಗ್ಸಿಗೆ ಹೋಗಬೇಕು, ಅಲ್ಲಿಂದ ಹೃದಯಕ್ಕೆ, ಅಲ್ಲಿಂದ ಇಡೀ ಶರೀರಕ್ಕೆ ಆಕ್ಸಿಜನ್ ಆಗಿ ಇಡೀ ಶರೀರಕ್ಕೆ ಹೋಗಬೇಕು. ಹಾಗಾಗಿ ಪ್ರಾಣ ಅಲ್ಲಿ ಮುಚ್ಚಬೇಕು. ನಾವು ಅನ್ನ ತಿನ್ನಬೇಕಾದ್ರೆ ಆ ಲಂಗ್ಸ್ ಮುಚ್ಚಿಕೊಳ್ಳುತ್ತದೆ, ನಂತರ ಅನ್ನ ಒಳಗೆ ಹೋಗಿ ಮತ್ತೆ ಓಪನ್ ಆಗಬೇಕದು. ಹಾಗಾದರೆ ನಮಗಿರುವ ಮಾರ್ಗ ಒಂದೇ, ಪ್ರಾಣ ಮಾರ್ಗ, ಅದೊಂದೇ ಮಾರ್ಗ ಇರೋದು. ಆಮೇಲೆ ಇನ್ನೊಂದು ಸ್ವಾರಸ್ಯ ಏನು ಅಂತ ಹೇಳಿದರೆ, ಗಂಟಲಿನಿಂದ ಈಸೋಫೇಗಸ್ ಅಂತ ಹೇಳ್ತೇವೆ, ಅಂದರೆ ಇಲ್ಲೊಂದು ಏನು ಅನ್ನನಾಳ ಅಂತ ಏನು ಕರಿತೇವೆ, ಇದನ್ನು ಈಸೋಫೇಗಸ್ ಅಂತೇನು ಹೇಳ್ತಾರೆ. ಇದನ್ನು ನಾವು ನಮ್ಮ ಗುದದ್ವಾರದವರೆಗೂ ಕೂಡ ಹೀಗೆ ಬಿಡಿಸಿಟ್ರೆ ಒಂದೇ ಒಂದು ಆಕೃತಿ ಅದು. ಅಂದರೆ ದೇಹದ ನಮ್ಮ ಗಂಟಲಿನಿಂದ ಹಿಡಿದು ಗುದದ್ವಾರದವರೆಗೂ ಕೂಡ ಒಂದೇ ಆಕೃತಿ ಅದು. ಅದು ಒಂದು ಪೈಪ್ಲೈನ್ ಇದ್ದ ಹಾಗೆ ಅದು. ಪ್ರಾಣ ಅಪಾನದಿಂದ ಒಡಗೂಡಿ ಅಂತ ಹೇಳಿದ್ದು. ಇದು ಏನು ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಅಪಾನದಲ್ಲಿ ಶಕ್ತಿ ಇದ್ದರೆ ಮಾತ್ರ ಅನ್ನ ದೇಹಕ್ಕೆ ಹಿಡಿಲಿಕ್ಕೆ ಸಾಧ್ಯ. ಅಪಾನವಾತದಲ್ಲಿ ಶಕ್ತಿ ಇರಬೇಕು. ಅಂದರೆ ಭಗವಂತ ಅಲ್ಲಿಯೂ ಕೂಡ ಅನುಸಂಧಾನ ಮಾಡಿಕೊಂಡು ತಾನು ಉಣ್ಣಬೇಕು, ನನಗೆ ಈ ಆಹಾರ ಬೇಕು ನನಗೆ ಅಂತ ಆತನಿಗೆ ಸಂಕಲ್ಪ ಮಾಡಿರಬೇಕು. ಆಗ ಮಾತ್ರ ಆ ಆಹಾರ ಆ ವ್ಯಕ್ತಿಗೆ ದಕ್ತದೆ. ಇಲ್ಲ ಅಂದರೆ ಅಪಾನವಾತ ದೃಷ್ಟಿ ಆಯಿತು ಅಂತ ಹೇಳಿದರೆ ಊಟ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಪಾನವಾತ ಗಟ್ಟಿಯಾಗಿರಬೇಕು. ಇಲ್ಲ ನನಗೆ ಈಗ ನಾನು ಅಪಾನವಾತ ಗಟ್ಟಿ ಇಲ್ಲ, ಯಾರೋ ಒಬ್ಬರಿಗೆ ಲೂಸ್ ಮೋಷನ್ ಆಯಿತು ಅಂತ ಹೇಳಿದ್ರೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಹಾಗಾಗಿ ಊಟ ಮಾಡೋದಿಲ್ಲಿಂದ. ಹಾಗಾಗಿ ಅಪಾನವಾತ ಅನ್ನೋದು ಬಹಳ ಅತ್ಯವಶ್ಯಕ. ಇದೆಲ್ಲದಕ್ಕಿಂತ ವೈಜ್ಞಾನಿಕವಾದ ದೃಷ್ಟಿಕೋನ ಹೇಳಬೇಕು ಅಂತ ಹೇಳಿದ್ರೆ, ನಾವು ತಿಂದ ಆಹಾರ ಅದು ಹೊಟ್ಟೆ ಒಳಗೆ ಹೋಗಿ ಸೀದಾ ತಾನು ಕಿಟ್ಟ ಭಾಗವಾಗಿ, ಅಂದರೆ ತಾನು ಮಲವಾಗಿ ಹೊರಗಡೆ ಹೋಗದೇ ಇರೋ ಹಾಗೆ ಕಾಪಾಡಿಕೊಳ್ಳಬೇಕಾದ್ರೆ ಅಪಾನವಾತ ಇರಬೇಕು. ಇದನ್ನೇ ಮಾಡರ್ನ್ ಸೈನ್ಸ್ ಕೂಡ ಹೇಳುತ್ತದೆ, ದ ಗ್ಯಾಸಸ್ ವಿಚ್ ಆರ್ ಫಾರ್ಮ್ಡ್ ಇನ್ ದಿ ಸ್ಟಮಕ್ ವಿಲ್ ಟೇಕ್ ಕೇರ್ ಆಫ್ ದಿ ಫುಡ್ ಅಂತ. ಸೊ ಅಂದರೆ ಆ ಹಿಡಿತ ಇದೆಯಲ್ಲ, ಕೆಳಗಡೆ ಬೀಳದ ಹಾಗೆ ಹಿಡ್ಕೊಳ್ಳೋದಿದೆಯಲ್ಲ, ಅದು ಕೂಡ ಮಾಡೋದು ಅಪಾನವಾತದ ಕೆಲಸ. ಹಾಗಾಗಿ ಪ್ರಾಣ ಅಪಾನಗಳಿಂದೊಡಗೂಡಿ ತಾನು ತಿಂತೇನೆ. ಎಲ್ಲಿದ್ದೀನಿ ಭಗವಂತ ಹೇಳೋದು, ತಾನು ಎಲ್ಲಿದ್ದೀನಿ ಅಂತ ಹೇಳ್ಕೊಳ್ತಾನೆ. ಹೊಟ್ಟೆಯಲ್ಲಿದ್ದುಕೊಂಡು ತಾನು ಆ ಕೆಲಸವನ್ನು ಮಾಡ್ತಾನೆ. ಎಲ್ಲಿ? ಹೊಟ್ಟೆಯಲ್ಲಿ ಅಂದರೆ ಹೇಗಿದ್ದಾನೆ? ತಾನು ಪಾಚಕಾಗ್ನಿಯಾಗಿದ್ದುಕೊಂಡು ಅಂತ. ಹಾಗಾಗಿ ಹರಿ ಎನ್ನುವ ಶಬ್ದಕ್ಕೆ ಪಾಚಕಾಗ್ನಿ ಅಂತ. ಈಗಾಗಲೇ ನಿನ್ನೆ ಚಿಂತನೆಯಲ್ಲಿ ನೋಡಿದ್ವಿ, ಏಕಏವ ಅಗ್ನಿ. ಸುಶ್ರುತರು ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ಬೇರೆ ಯಾವ ಅಗ್ನಿಯೇ ಇಲ್ಲ ಶರೀರದಲ್ಲಿ, ಪಾಚಕಾಗ್ನಿ ಮಾತ್ರ ಇರೋದು. ಸ್ಥಾನಾಂತರಗತಃ ಬೇರೆ ಬೇರೆ ಸ್ಥಾನಗಳಲ್ಲಿ ಹೋದಾಗ ಅದಕ್ಕೆ ಬೇರೆ ಬೇರೆ ಹೆಸರು ಬರ್ತದೆ, ಹೊರತಾಗಿ ಇರೋದು ಒಂದೇ ಅಗ್ನಿ. ತತ್ರಸ್ಥ ಏವ, ಆ ಪಾಚಕ ಸ್ಥಾನ ಯಾವುದಿದೆ, ನಮ್ಮ ಸ್ಟಮಕ್ ಅಂತೇನು ಹೇಳ್ತೀವಿ, ನಮ್ಮ ಜಠರ, ಅಲ್ಲಿಯೇ ಇದ್ದುಕೊಂಡು ನಮ್ಮ ಶರೀರದ ಎಲ್ಲ ಕಡೆಯಲ್ಲಿಯೂ ಕೂಡ ಅನುಗ್ರಹ ಮಾಡ್ತಾನೆ ಆ ಪಾಚಕಾಗ್ನಿ. ಯಾರು ಪಾಚಕಾಗ್ನಿ ಅಂತ ಹೇಳಿದ್ರೆ ಸುಶ್ರುತರ ಮಾತಿದು. ಅಂದರೆ ದ ಪರ್ಸನ್ ನೋನ್ ಆ್ಯಸ್ ಅ ಫಾದರ್ ಆಫ್ ಸರ್ಜರಿ, ಅಂದರೆ ಪ್ರಪಂಚಕ್ಕೆ ಸರ್ಜಿಕಲ್ ಆಸ್ಪೆಕ್ಟ್ಸನ್ನು ತೋರಿಸಿಕೊಟ್ಟವ ಸುಶ್ರುತ. ಅವರ ಮಾತಿನಲ್ಲಿ ಹೇಳ್ತಾರೆ ವೈಶ್ವಾನರನೇ ಅಲ್ಲಿರುವಂತಹ ಅಗ್ನಿ. ಆತನಿಗೆ ಮತ್ತೊಂದು ಹೆಸರು, ಪಾಚಕಾಗ್ನಿಯ ಮತ್ತೊಂದು ಹೆಸರು ವೈಶ್ವಾನರಾಗ್ನಿ. ಇದನ್ನೇ ಕೃಷ್ಣ ಪ್ರತಿಪಾದನೆ ಮಾಡಿದ್ದು ಕೂಡ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಹಾಗಾಗಿ ಹರಿ ಅಂತಂದರೆ ಯಾರು? ಪಿತ್ತ ಅಂತ ಆಯಿತು. ಇನ್ನು ಕಥಾ ಅಂತ ಹೇಳಿದ್ವಿ. ನಾನು ಕಥಾನ ಮುಂಚೆ ಹೇಳಬೇಕಾದ್ರೆ ನಂತರ ಹೇಳಿದೆ, ಮೊದಲು ಅಮೃತವನ್ನು ಸಿದ್ಧ ಮಾಡಿದೆ, ನಂತರ ಕಥಾ ಯಾವುದು ಅಂತ ಸಿದ್ಧ ಮಾಡಿದೆ. ಅಮೃತ ಯಾವುದು ಅಂತ ಹೇಳಿದ್ರೆ ವಾತ. ಅದು ಉಪನಿಷತ್ತಿನ ಮಾತು ತುಂಬ ಸ್ಪಷ್ಟವಾಗಿದೆ. ವಾಯುರನಿಲಂ ಅಮೃತಂ ಅಂತ ಹೇಳಿ ಸ್ಪಷ್ಟವಾದ ಮಾತಲ್ಲಿದೆ. ವಾಯುದೇವರನ್ನೇ ಅಮೃತ ಅಂತ ಕರೆದಿರೋದು ಅಂತ. ಯಾರು ಅಮೃತ ಸದೃಶವಾದ ಮಾತುಗಳನ್ನು
ಸೀತೆಯಿಂದ ರಾಮನಿಗೂ ರಾಮನಿಂದ ಸೀತೆಯಿಗೂ ತಲುಪಿಸಿದನು ಅವನು ಅಂತ ಬಳಿತ್ಥ ಸೂಕ್ತದ ಮಾತು. ಹಾಗಾಗಿ ಅಮೃತ ಶಬ್ದದಿಂದ ವಾಚಿಯಾದ ವಾತ ಬಂತು ಮತ್ತು ಪಿತ್ತ ಬಂತು, ಉಳಿದದ್ದೇನು ಕಫ, ಅದು ಕಥಾ ಮಧ್ಯದಲ್ಲಿರುವಂತಹದ್ದು. ಯಾಕೆ ಅದನ್ನು ಕಥಾವನ್ನೇ ನಾನು ಕಫ ಅಂತ ಕರೆದೆ ಅಂತ ಹೇಳಿದ್ರೆ, ಅದು ಜಲತತ್ವಾಭಿಮಾನಿ ದೇವತೆ. ರಮೆ ಜಲತತ್ವಾಭಿಮಾನಿ ದೇವತೆ ಕೂಡ. ಪ್ರಳಯ ಕಾಲದಲ್ಲಿ ಆಲದಲೆಯ ಮೇಲೆ ಮಲಗಿದಾಗ ಅಂತ ಹೇಳಬೇಕಾದ್ರೆ ಅಲ್ಲಿ ಶ್ರೀಭೂ ದುರ್ಗಾದೇವಿಯರ ಚಿಂತನೆಯೇ ಇರುವಂತಹದ್ದು. ಅವರುಗಳೇ ಆ ಜಲವೇ ಇಲ್ಲಿ ತತ್ವವಾಗಿ ಬಂದಾಗ ಶರೀರದ ಒಳಗೆ ಅದು ಕಥಾ, ಅಂದರೆ ಆ ಕಥಾಭಿಮಾನಿ ಯಾರಿದ್ದಾಳೋ ಅವಳೇ ಇಲ್ಲಿ ಕಫ. ಕಥೆಯೇ ಕಫವಾದದ್ದಿಲ್ಲಿ. ಪಿತ್ತ ಆಯಿತು, ಕಫ ಆಯಿತು, ವಾತ ಆಯಿತು. ಇವುಗಳ ಸಾರ ಅಂತ ನೋಡಿದ್ವಿ. ಗುರುಗಳು ಅಂದರೆ ಯಾರು ಗುರುಗಳು? ಯಾಕೆಂದರೆ ವಾತಪಿತ್ತ ಕಫಗಳು ಅಂತ ನಾವು ನೋಡಿದ್ದಾಯ್ತು. ಈಗ ಹರಿಕಥಾಮೃತ ಸಾರಕ್ಕೇನೆ ವಾತಪಿತ್ತ ಕಫ ಅಂತ ಅರ್ಥ ಮಾಡಿದೆವು. ಹಾಗಾದರೆ ಗುರುಗಳು ಯಾರು ಅಂತ ತಿಳ್ಕೊಳ್ಬೇಕು. ಗುರುಗಳಿರೋದು ಒಬ್ಬರೇ. ಆದಿಗುರು ಅಂತ ಕರೆಸಿಕೊಂಡವ ಧನ್ವಂತರಿ ಒಬ್ಬನೇ, ಆದಿಗುರು ಅಂತ ಕರೆಸಿಕೊಂಡವ ಭಗವಂತನೊಬ್ಬನೇ ವೇದವ್ಯಾಸ ರೂಪಿಯಾಗಿ. ಹಾಗಾಗಿ ಶಾಸ್ತ್ರವಾಗಿ ನೋಡಿದಾಗ ವೇದವ್ಯಾಸರು, ಆಯುರ್ವೇದವಾಗಿ ನೋಡಿದಾಗ ಧನ್ವಂತರಿ ಅಂತ ಹೇಳಿ ಗುರುಗಳ ಕರುಣದಿಂದಾಪನಿತು ಪೇಳುವೆ. ಗುರುಗಳ ಕರುಣೆ ಇದು. ಮನುಷ್ಯ ಬದುಕಲಿ ಅಂತ ಬಿಟ್ಟದ್ದು. ಅದಕ್ಕೆ ಅಲ್ವಾ ನಾನು ಸುಶ್ರುತರ ಮಾತನ್ನು ನಾನು ನಿಮಗೆ ಹೇಳಿದೆ ಈಗಾಗಲೇ. ಮನುಷ್ಯರ ಪೀಡೆಯನ್ನು ನೋಡಲಿಕ್ಕೆ ಆಗದೇ ಸುಶ್ರುತರು ಧನ್ವಂತರಿ ಹತ್ರ ಕೇಳಿಕೊಂಡಾಗ ಹೊರಬಂದ ಶಾಸ್ತ್ರ ಆಯುರ್ವೇದ ಶಾಸ್ತ್ರ. ಹಾಗಾಗಿ ಭಗವಂತನ ಕರುಣೆಯಿಂದ ಬಂದಿರತಕ್ಕ, ಏನು ಕರುಣೆ ಅಂತ ಹೇಳಿದ್ರೆ, ಮನುಷ್ಯ ಸುಖವಾಗಿ ಬದುಕಲಿ, ಐಹಿಕ ಆಮುಷ್ಮಿಕ ಶ್ರೇಯಸ್ಸನ್ನು ಪಡೆಯಲಿ ಅಂತನ್ನುವ ಕರುಣೆಯಿಂದ ಏನು ಉಪದೇಶ ಮಾಡಿದ್ದಾರೆ ಆ ಶಾಸ್ತ್ರ ಇದು. ಪರಮ ಭಗವದ್ಭಕ್ತರು ಯಾರ್ಯಾರಿಗೆ ನೋಡಿ, ಇಲ್ಲೊಂದು ಬಹಳ ಸ್ವಾರಸ್ಯಕರವಾದ ಚಿಂತನೆ ಇದು. ಈ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು ಅನ್ನೋಲ್ಲಿ ಏನಂದರೆ, ಮನುಷ್ಯನಿಗೆ ಬದುಕಬೇಕಂತಾದರೆ ಅತ್ಯಂತ ಶಾಸ್ತ್ರೀಯ ರೀತಿಯಾದ ಜೀವನವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಶಾಸ್ತ್ರೀಯ ಗ್ರಂಥಗಳು ಮಾತಾಡ್ತವೆ, ನಮ್ಮ ಧರ್ಮಗ್ರಂಥಗಳು ಹೇಳ್ತವೆ. ಸ್ವಾರಸ್ಯ ಏನು ಅಂತಂದರೆ, ಆಯುರ್ವೇದದಲ್ಲಿ ಇದನ್ನು ನಾನು ಹೆಮ್ಮೆಯಿಂದ ನಾನು ಹೇಳಬಲ್ಲೆ, ಎದೆ ಮುಟ್ಟುಕೊಂಡು ನಾನು ಮಾಧ್ವ ಅಂತ ಹೇಳಿಕೊಳ್ಬೇಕಾದಂಥ ಕ್ಷಣ ಇದು. ಏನು ಅಂದರೆ, ಆಯುರ್ವೇದದಲ್ಲಿ ಹೇಳಿದ ಪ್ರತಿಯೊಂದೂ ಕೂಡ ಋತುಚರ್ಯ ದಿನಚರ್ಯದಿಂದ ಹಿಡಿದು, ಅಂದರೆ ಋತುಗಳಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು, ದಿನಗಳಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಹಾಗೆ ಎಷ್ಟು ಊಟ ಮಾಡಬೇಕು ನೋಡಿ. ಉಷ್ಣಮಶ್ನೀಯಾತ್ ಶಾಸ್ತ್ರ ಹೇಳ್ತದೆ, ಉಷ್ಣಮಶ್ನೀಯಾತ್, ಸ್ನಿಗ್ಧಮಶ್ನೀಯಾತ್, ಮಾತ್ರಾವದಶ್ನೀಯಾತ್, ಬಿಸಿ ಬಿಸಿಯಾದ ಊಟ ಮಾಡಬೇಕಂತೆ. ಮತ್ತು ಸ್ವಲ್ಪ ನೀರು ಮಿಶ್ರಿತವಾಗಿದೆ, ಅಂದರೆ ಸ್ವಲ್ಪ ಸೆಮಿ ಸಾಲಿಡ್ ಇರಬೇಕು ಅಂತ ಹೇಳ್ತದೆ. ಜೊತೆಗೆ ಎಣ್ಣೆ ಕೂಡ ಇರಬೇಕು ಅದರೊಳಗೆ ಅಂತ ಹೇಳ್ತದೆ. ಸ್ನಿಗ್ಧಮಶ್ನೀಯಾತ್ ಅಂದರೆ ತುಪ್ಪದಿಂದ ಹಾಕಿರುವಂತಹದ್ದು ಅಂತ ಹೀಗೂ ನಾವು ಚಿಂತನೆ ಮಾಡಲಿಕ್ಕೆ ಬರ್ತದೆ. ಮಾತ್ರಾವದಶ್ನೀಯಾತ್ ಎಷ್ಟು ಬೇಕು ಅಷ್ಟೇ ತಿನ್ನಬೇಕು ಅಂತ ಹೇಳ್ತದೆ ಶಾಸ್ತ್ರ. ಮತ್ತು ಜೀರ್ಣೇ ಅಶ್ನೀಯಾತ್, ಹಸಿವು ಮುಗಿದ ಮೇಲೆ ತಿನ್ನು, ಸಮಯ ಆಯಿತು ಅಂತ ತಿನ್ನಬೇಡ. ಜೀರ್ಣೇ ಅಶ್ನೀಯಾತ್. ಇಷ್ಟೇ ದೇಶೇ ಅಶ್ನೀಯಾತ್, ಇಷ್ಟವಾದ ದೇಶದಲ್ಲಿ. ಈ ಇಷ್ಟ ದೇಶ ಅನ್ನೋದಕ್ಕೆ ಸಾಮಾನ್ಯವಾದ ಅರ್ಥ ಮಾಡೋದೇನು ಅಂತ ಹೇಳಿದ್ರೆ, ನಮಗೆ ಇಷ್ಟವಾದ ದೇಶ ಅಂತ ಹೇಳಿ. ಹಾಗಲ್ಲ, ಶಾಸ್ತ್ರಕ್ಕೆ ಇಷ್ಟವಾದ ದೇಶದಲ್ಲಿ ಅಂತ ಅರ್ಥ. ಯಾಕೆ ಶಾಸ್ತ್ರಕ್ಕೆ ಇಷ್ಟ ಅಂತ ಹೇಳಿದ್ರೆ, ಶಾಸ್ತ್ರಕ್ಕೆ ಗೊತ್ತು ಯಾವುದು ಯಾವ ಕಾಲದಲ್ಲಿ ಎಷ್ಟು ಸರಿಯಾಗಿದೆ ಅಂತ ಹೇಳಿ. ಹಾಗಾಗಿ ಇಷ್ಟೇ ದೇಶೇ ಅಶ್ನೀಯಾತ್. ಇಷ್ಟ ಯಾವುದಕ್ಕೆ ಅಂದರೆ, ನನ್ನ ಶರೀರಕ್ಕೆ ಯಾವುದು ಇಷ್ಟವಾಗಬಲ್ಲದೋ ಆ ದೇಶದಲ್ಲಿ ತಿನ್ನಬೇಕು. ಇಷ್ಟ ಸರ್ವೋಪಕರಣಾನ್ಯಶ್ನೀಯಾತ್, ತಮಗೆ ಇಷ್ಟವಾಗುವ ಅಂದರೆ ತಮಗೆ ಯಾವುದು ಶರೀರಕ್ಕೆ ವಿರುದ್ಧ ಅಲ್ಲವೋ ಆ ಎಲ್ಲವನ್ನು ತಿನ್ನಬೇಕು. ಮತ್ತು ಮುಂದೆ ಹೇಳುತ್ತದೆ, ಅಜಲ್ಪನಶ್ನೀಯಾತ್, ಮಾತನಾಡ್ತಾ ಊಟ ಮಾಡಬಾರ್ದು. ಅಹಸನ್ ಅಶ್ನೀಯಾತ್, ನಗ್ತಾ ಊಟ ಮಾಡಬಾರ್ದು. ತನ್ಮನಾಭುಂಜೀತ, ಆ ಅನ್ನದಲ್ಲಿಯೇ ತನ್ನ ಎಲ್ಲ ಮನಸ್ಸನ್ನು ನೆಟ್ಟು ಊಟ ಮಾಡಬೇಕು ಅಂತ, ಅದೊಂದು ಯಜ್ಞದಂತೆ ಮಾಡಬೇಕು ಅನ್ನೋದು ಅನ್ನ ಅರ್ಥದಲ್ಲಿ ತನ್ಮನಾಭುಂಜೀತ ಅಂತ ಹೇಳ್ತದೆ. ಮತ್ತು ಇನ್ನೆರಡು ನಿಯಮಗಳನ್ನು ಹೇಳುತ್ತದೆ. ಏನು? ಸಮ್ಯಗಶ್ನೀಯಾತ್, ಚೆನ್ನಾಗಿ ಊಟ ಮಾಡಬೇಕು ಅಂತ. ಚೆನ್ನಾಗಿ ಊಟ ಮಾಡೋದರ ಅರ್ಥ ಏನು ಅಂತ ಹೇಳಿದ್ರೆ, ತನ್ನ ಬುದ್ಧಿ, ಮನಸ್ಸು, ಇಂದ್ರಿಯ, ಆತ್ಮ ಎಲ್ಲವನ್ನು ಅದರೊಳಗೆ ನೆಟ್ಟು ಊಟ ಮಾಡಬೇಕು ಅಂತ. ಇದನ್ನೇ ಜಗನ್ನಾಥದಾಸರು ಹೇಳಿದ್ದು ಕೂಡ. ಇದನ್ನೇ ನಮ್ಮ ಮಧ್ವ ಸಂಪ್ರದಾಯ ಆಗಿರಬಹುದು ಅಥವಾ ವೈದಿಕ ಸಂಪ್ರದಾಯ ಹೇಳಿದ್ದು ಏನು ಅಂತ ಹೇಳಿದ್ರೆ,
ಊಟ ಮಾಡಬೇಕಾದ್ರೆ ಈ ರೀತಿಯಾದ ನಿಯಮಗಳನ್ನು ಪರಿಪಾಲನೆ ಮಾಡ್ರಿ ಅಂತ. ಇಷ್ಟು ವಿಜ್ಞಾನಕ್ಕೆ ಹತ್ತಿರ ಅಲ್ಲ, ಸಂಪೂರ್ಣ ವಿಜ್ಞಾನಮಯವಾದ ಗ್ರಂಥ ಅಂತ ಇದ್ದರೆ ಅದು ನಮ್ಮ ಆಚಾರ್ಯರ ಗ್ರಂಥಗಳು ಅಥವಾ ವೈದಿಕ ಗ್ರಂಥಗಳು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಹಾಗಾಗಿ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿದ್ರೆ, ಪರಮ ಭಗವದ್ಭಕ್ತರು ಅಂತ ಹೇಳಿದರೆ ಯಾರು ಶಾಸ್ತ್ರೀಯವಾಗಿ ಜೀವನ ಮಾಡಿದ್ದಾರೋ ಅವರಿಗೆ ಒಂದು ಹೆಜ್ಜೆ ಮುಂದೆ ಹೋಗಬೇಕೀಗ. ಏನು? ತನ್ನ ಶರೀರವನ್ನು ತಾನು ಚಿಂತನೆ ಮಾಡಬೇಕು. ಯಾಕೆಂದರೆ ಈಗಾಗಲೇ ಹಿಂದಿನ ಚಿಂತನೆಯಲ್ಲಿ ಕಂಡಿದ್ದೆವು, ಏನಂದರೆ ನಮ್ಮ ಶರೀರ ನಾವು ಅರಿತುಕೊಳ್ಳದೇ ನಮ್ಮ ಶರೀರದ ಒಳಗಿರುವ ಆತ್ಮದ ಅರಿವು ಸಾಧ್ಯವೇ ಇಲ್ಲ. ನಮ್ಮ ಶರೀರದ ಒಳಗಿರುವ ಆತ್ಮದ ಅರಿವೇ ಇಲ್ಲ ಅಂತ ಆದಮೇಲೆ ಪರಮಾತ್ಮನ ಅರಿವು ದೂರತೋಪಾಸ್ತ, ಅದನ್ನು ನಾವು ಹೇಳಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಮೊದಲು ಶರೀರ ತತ್ವದ ಚಿಂತನೆ, ಅಲ್ಲಿಂದ ನಂತರ ಮನಸ್ಸು, ಅದಾದ ನಂತರ ಬುದ್ಧಿ, ಅಲ್ಲಿಂದ ನಂತರ ಆತ್ಮ. ಈ ನಾಲ್ಕೂ ಒಂದು ಅಲೈನ್ಮೆಂಟಿಗೆ ಬಂದರೆ ಅದೇ ಆಯುರ್ವೇದ, ಹೊಸ್ತೇನೂ ಇಲ್ಲ, ಅದೇ ಆಯುರ್ವೇದ. ಯಾಕೆ ಅಂತ ಹೇಳಿದರೆ ಆಯುರ್ವೇದ ಶಾಸ್ತ್ರ ಹೇಳುತ್ತದೆ ಆತ್ಮ ಮನಸ್ಸು ಇಂದ್ರಿಯಗಳ ಅಲೈನ್ಮೆಂಟೇ ದೊಡ್ಡ ಸಾಧನೆ ಅಂತ ಹೇಳ್ತದೆ ಆಯುರ್ವೇದ ಗ್ರಂಥ. ಹಾಗಾಗಿ ಆಯುರ್ವೇದದ ಗ್ರಂಥದ ಪ್ರಕಾರ ಮೊದಲಿಗೆ ನಾನು ಅರ್ಥ ಮಾಡಿಕೊಳ್ಬೇಕಾಗಿರೋದು ಶರೀರವನ್ನು. ಶರೀರದ ಹಿಂದಿರುವ ತತ್ವ ಯಾವುದು ಅಂತ ತಿಳಿಬೇಕಾದರೆ ಶರೀರದ ತತ್ವ ಏನು ಅಂತ ತಿಳಿಬೇಕು ನಾನು. ಶರೀರದ ತತ್ವ ಏನು ಅಂತ ಹೇಳಿದ್ರೆ ಪಂಚಮಹಾಭೂತಗಳು, ಅದರ ಒಳಗಿರುವ ನಮ್ಮ ಇಂದ್ರಿಯಗಳು, ಆರ್ಗನ್, ನಮ್ಮ ಒಳಗಡೆ ಯಾವ ಯಾವ ಭಾಗಗಳಿದೆಯೋ ಎಲ್ಲವೂ ಕೂಡ ನಾವು ತಿಳ್ಕೊಳ್ಬೇಕು. ಅಲ್ಲ, ಇದನ್ನು ತಿಳ್ಕೊಳ್ತಾ ಕೂತ್ಕೊಂಡ್ರೆ ಇಡೀ ಜೀವನವೇ ಮುಗಿದು ಹೋಗ್ತದೆ. ನಾವಿದನ್ನು ತಿಳ್ಕೊಳ್ಳೋದು ಯಾವಾಗ? ಅದಕ್ಕೋಸ್ಕರನೇ ಕರುಣದಿಂದ ಆಪನಿತು ಪೇಳುವೆ ಅಂತ ಜಗನ್ನಾಥದಾಸರು ಹೇಳಿದ್ದು. ಆ ಹರಿಕಥಾ ಏನಿದೆ ಆಯುರ್ವೇದ ಶಾಸ್ತ್ರ, ಅದರ ಅಮೃತಮಯವಾದ ಸಾರವನ್ನು, ಅಂದರೆ ಯಾವುದು ಅಮೃತಕ್ಕೆ ಸಾಧನವೋ ಅಂತಹ ಸಾರವನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ ಅಂತ ಜಗನ್ನಾಥದಾಸರು ಹೇಳಿದ್ದು. ಯಾರಿಗೆ ಹೇಳ್ತಿದ್ದಾರೆ? ಪರಮ ಭಗವದ್ಭಕ್ತರು. ಯಾರಿಗೆ ಭಗವಂತನಲ್ಲಿ ಭಕ್ತಿ ಇದ್ದು ಮೋಕ್ಷ ಮಾರ್ಗಕ್ಕೆ ತಾನು ಹೋಗಬೇಕು ಅನ್ನುವ ಆಸಕ್ತಿ ಇದೆಯೋ ಆ ಪರಮ ಭಗವದ್ಭಕ್ತ ಇದನ್ನು ಆದರದಿ ಕೇಳುವುದು. ಆದರ ಅಂತನ್ನುವಂಥ ಶಬ್ದವನ್ನು ನಾವಿಲ್ಲಿ ಗೌರವದಿಂದ ಕೇಳೋದು ಅಂತನ್ನೋ ಅರ್ಥವನ್ನು ತಗೊಳ್ಬಹುದು. ಇದನ್ನು ಒಂದು ಸೂಚನೆಯಾಗಿ ಕೂಡ ತಗೊಳ್ಬಹುದು. ಆ ಗಮನ ಕಿವಿಗೊಟ್ಟು ಕೇಳ್ರಿ ಅಂತ ಹೇಳಿ. ಏನಿದು ಕಿವಿ ಕೊಟ್ಟು ಕೇಳೋದು ಅಂದರೆ ಏನರ್ಥ? ಕಿವಿ ಕೊಡೋದು ಅಂದ್ರೇ ಅರ್ಥ ಇಷ್ಟು. ಮನುಷ್ಯನಿಗೆ ಒಂದು ಇನ್ಸ್ಟಿಂಕ್ಟ್ ಇದೆ, ಒಂದು ಆ್ಯನಿಮಲ್ ಇನ್ಸ್ಟಿಂಕ್ಟ್ಗಳು ಕೆಲವೆಲ್ಲ ಮನುಷ್ಯನಿಗೂ ಇದೆ. ನೀವು ನೋಡಿರ್ತೀರಿ, ಕೆಲವರು ವ್ಯಕ್ತಿಗಳಲ್ಲಿ ನೋಡಿರ್ತೀರಿ. ಏನು ಅಂತ ಹೇಳಿದ್ರೆ, ಕಿವಿ ಯಾವುದಾದ್ರೂ ಕಠಿಣವಾದ ಶಬ್ದ ಬಂದ ಕೂಡಲೇ ತನ್ನಿಷ್ಟಕ್ಕೆ ತಾನೇ ಹಿಂದೆ ಹೋಗ್ತದೆ ಅದು, ಅಥವಾ ಅದು ಆ ಕಿವಿ ಮೂವ್ ಮಾಡ್ತದೆ, ಹಿಂದೆ ಮುಂದೆ ಅಲ್ಲಾಡ್ತದೆ. ಇಂಥ ಕೆಲವು ಅನಿಮಲ್ ಇನ್ಸ್ಟಿಂಕ್ಟ್ಗಳು ಮನುಷ್ಯನಿಗೂ ಕೂಡ ಬಹಳಷ್ಟು ಕಡೆಗಳಲ್ಲಿ ನಾವು ನೋಡ್ತೇವೆ. ಇದರೊಳಗಡೆಗೆ ನೀವು ಈ ಪ್ರಾಣಿಗಳಲ್ಲಿಯೂ ನೋಡಬಹುದು, ಶಬ್ದ ಬಂದು ಕೂಡಲೇ ಕಿವಿ ಎತ್ತುತ್ತವೆ ಪ್ರಾಣಿಗಳು. ಹಾಗೆ ಮನುಷ್ಯನಿಗೂ ಕೂಡ ಆದರದಿಂದ ಕಿವಿಗೊಟ್ಟು ಕೇಳೋದು ಅನ್ನೋ ಅರ್ಥದಲ್ಲಿ ಆದರದಿ ಕೇಳುವುದು ಎನ್ನುವಂತಹ ತಾಕೀತನ್ನು ಮಾಡ್ತಾರೆ. ಅಂದರೆ ಕೇಳ್ರಿ ಗಮನ ಕೊಟ್ಟು ಅನ್ನುವಂತಹ ಚಿಂತನೆಯನ್ನು ಜಗನ್ನಾಥದಾಸರು ಇಲ್ಲಿ ಆರಂಭ ಮಾಡಿದ್ದಾರೆ. ಅಲ್ಲಿಗೆ ನಾವು ಮೂರು ವಿಷಯವನ್ನು ನಾವಿಲ್ಲಿ ಚಿಂತನೆ ಮಾಡಿದೆವು. ಏನು? ಮೊದಲನೇದ್ದು, ಹರಿಕಥಾಮೃತ ಸಾರ ಗ್ರಂಥದಲ್ಲಿ ಯಾವುದೇ ರೀತಿಯಾದ ಮಂಗಳಾಚರಣೆ ಇಲ್ಲದೆ ಅವರು ಆರಂಭ ಮಾಡಲಿಲ್ಲ. ಬದಲಾಗಿ ಹರಿ ಎನ್ನುವ ಶಬ್ದವೇ ಒಂದು ಮಂಗಳಕರವಾದದ್ದು ಆದ್ದರಿಂದಾಗಿ ಅಂತ. ಇನ್ನು ಇದರ ಒಳಗೆ ಹೇಗೆ ಆಯುರ್ವೇದದ ಆಕರ ಗ್ರಂಥ ತುಂಬಿದೆ ಅನ್ನುವಂಥದ್ದನ್ನು ನಾವು ಒಂದು ಮೇಲ್ನೋಟದಲ್ಲಿಯೇ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಜಗನ್ನಾಥದಾಸರು. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಹೇಳಿದ್ವಿ, ಯಾರು ಕೇಳಬೇಕು ಅಂದರೆ ಯಾರಿಗೆ ಮೋಕ್ಷಾದಿ ಸುಖಗಳು, ಮೋಕ್ಷ ಆದಿ ಯಾಕೆ ಹೇಳಿದೆವು ಅಂತ ಹೇಳಿದರೆ, ಆಯುರ್ವೇದ ಅಂತೂ ಹೇಳಿಬಿಟ್ಟಿದೆ, ಧರ್ಮಂ ಅರ್ಥ್ಯಂ ಯಶಸ್ಯಂ ಚ ಅಂತ ಹೇಳಿಬಿಟ್ಟಿದೆ. ಧರ್ಮವೂ ಆಗಬೇಕು, ಅರ್ಥವೂ ಆಗಬೇಕು, ಕಾಮವೂ ಆಗಬೇಕು, ಎಲ್ಲವೂ ಆಗಬೇಕು, ಅದು ಶಾಸ್ತ್ರ ಅಂತ ಹೇಳಿ. ಹಾಗಾದರೆ ಯಾರಿಗೆ ಈ ಮೋಕ್ಷಕ್ಕೆ ಆಸಕ್ತಿ ಇದೆಯೋ, ಜೊತೆಗೆ ತನ್ನ ಶರೀರದ ಚಿಂತನೆಯ ಬಗ್ಗೆಯೂ ಆಸಕ್ತಿ ಇದೆಯೋ, ಅಂತಹ ಚಿಂತನೆಯಲ್ಲಿ ಯಾರು ಇರಬೇಕು ಅಂತ ಆಸಕ್ತಿ ಇದ್ದಾರೋ ಅವರು ಇದನ್ನು ಕಿವಿಗೊಟ್ಟು ಕೇಳೋದು. ಹಾಗಾಗಿ ಈ ಮೂರು ಅರ್ಥದಲ್ಲಿಯೂ, ಎಲ್ಲ ಅರ್ಥದಲ್ಲಿಯೂ ಕೂಡ ವ್ಯಾಸತತ್ವವನ್ನು ನಾವು, ಅಂದರೆ ಭಗವಂತನ ಕಥಾಸಾರ ಯಾವುದು ವ್ಯಾಸತತ್ವಗಳಿದೆ ಅದನ್ನು ನಾವು ಕಿವಿಗೊಟ್ಟು ಕೇಳೋದು ಅಂತನ್ನೋದು ಎಷ್ಟು ಪ್ರಮುಖಾರ್ಥವೋ ಅಷ್ಟೇ ಪ್ರಮುಖಾರ್ಥ ಧನ್ವಂತರಿಯ ಮಾತುಗಳಾದ ಆಯುರ್ವೇದದ ಸಾರಭೂತವಾಗಿರ್ತಕ್ಕಂತಹ ಈ ಹರಿಕಥಾಮೃತ ಸಾರವನ್ನು ದೇಹವನ್ನು ಅರಿಯುವುದಕ್ಕೋಸ್ಕರವಾಗಿ ಕೇಳುವುದು ಅನ್ನೋದು ಕೂಡ ಅಷ್ಟೇ ಗಂಭೀರವಾದ ಅರ್ಥ ಇದರೊಳಗಿದೆ.
ಜೊತೆಗೆ ಜಗನ್ನಾಥದಾಸರ ಮನದ ಇಂಗಿತವನ್ನೇ ನಾವಿಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದೇವೆ ಅನ್ನೋದನ್ನು ನಾವೂ ಕೂಡ ಇಲ್ಲಿ ಪ್ರತಿಜ್ಞೆ ಮಾಡ್ತಾ ಮುಂದಿನ ಪದ್ಯಗಳನ್ನು ನೋಡೋಣ.